ಪರೀಕ್ಷೆ ಅಲ್ವಾ? ಇವಾಗ ನಾವು ಬಂದ ತಕ್ಷಣ ಯಾವ್ದು ನೋಡಿದೀವಿ? ಪರೀಕ್ಷೆ ಕುರಿತಾಗಿ ನೋಡಿದೀವಿ ಅಲ್ವಾ? ಸಮರ್ಥನ ರಿಸಲ್ಟ್ ನೋಡಿದೀವಿ, ದೀಕ್ಷನ್ ನೋಡಿದೀವಿ, ಮತ್ತೆ ನೀತಂದು ನಾವು ರಿಸಲ್ಟ್ ನೋಡಿದೀವಿ ಅಲ್ವಾ? ಒಬ್ಬೊಬ್ಬರದ್ದು ಒಂದೊಂಥರ ರಿಸಲ್ಟ್ ಇದೆ. ಸಮರ್ಥ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ, ಆಮೇಲೆ ದೀಕ್ಷಾ ಸೆಕೆಂಡು, ಥರ್ಡ್ ಗೀತಾ. ಹೀಗೆ ಒಂದೇ ತಾಯಿಯ ಹೊಟ್ಟೆಯಿಂದ ಬಂದ ಮಕ್ಕಳಾದರೂ ಸಹ ಏನಾಗಿದೆಯಪ್ಪ ಅಂತಂದರೆ ಬೇರೆ ಬೇರೆ ಸ್ಟ್ರೆಂತು, ಬೇರೆ ಬೇರೆ ಆಗಿರ್ತಕ್ಕಂಥ ಬಲ, ಜ್ಞಾನ, ನಡೆಸುವಿಕೆ ಅಲ್ವಾ? ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಾರ್ಕ್ಸ್ ತೆಗೆದಿದ್ದಾರೆ. ಹಾಗೇನೆ ನಮ್ಮ ಜೀವಿತದಲ್ಲಿ ಸಹ ಆಗುತ್ತೆ. ಏನಾಗುತ್ತೆ? ದೇವ್ರು ನಮಗೂ ಸಹ ಅನೇಕ ಪರೀಕ್ಷೆಗಳನ್ನ ಇಡ್ತಾನೆ. ಅನೇಕ ಪರೀಕ್ಷೆಗಳನ್ನಿಟ್ಟು ಏನು ಮಾಡ್ತಾನೆ? ನಮ್ಮನ್ನೇ ಆತನು ನೋಡ್ತಾನೆ. ಇವ್ರು ಯಾವ ರೀತಿ ಮಾರ್ಕ್ಸ್ ತೆಗಿತಾರೆ, ಯಾವ ರೀತಿ ಇವ್ರು ಜೀವಿಸ್ತಾರೆ, ಯಾವ ಗ್ರೇಡಲ್ಲಿ ಇವ್ರು ಜೀವಿಸ್ತಾರೆ ಎಂಬುದಾಗಿ ದೇವ್ರು ಏನು ಮಾಡ್ತಾನೆ? ನಮಗೂ ಸಹ ಅನೇಕ ಪರೀಕ್ಷೆಗಳನ್ನ ಇಡ್ತಾನೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗೋದು ಮುಖ್ಯ. ಪರೀಕ್ಷೆಯಲ್ಲಿ ಪಾಸ್ ಆಗ್ತಕ್ಕಂಥದ್ದು ಮುಖ್ಯ. ನಾವು ಆದಿಕಾಂಡಕ್ಕೆ ಬರುವಾಗ ಆದಾಮ ಅವ್ರಿಗೆ ಒಂದು ಪರೀಕ್ಷೆ ಹಾಕ್ತಾರೆ ದೇವರು. ಏನಂತ ಹೇಳಿ? ಒಂದು ದೊಡ್ಡ ಉದ್ಯಾನವನ ಸೃಷ್ಟಿ ಮಾಡಿದ್ದಾರೆ ದೇವರು. ಸುಂದರವಾಗಿರೋ ಎಲ್ಲವನ್ನ ಸೃಷ್ಟಿ ಮಾಡಿ ದೇವರು ಎಲ್ಲವನ್ನ ತಿನ್ನಕ್ಕೆ ಹೇಳಿದ್ದಾರೆ. ಒಂದೇ ಒಂದು ಮರದ ಹಣ್ಣನ್ನು ತೋರಿಸ್ಬಿಟ್ಟು, ನೋಡಪ್ಪ ಈ ಮರದ ಹಣ್ಣನ್ನು ನೀವು ತಿನ್ಬೇಡ್ರಿ, ಈ ಹಣ್ಣು ತಿಂದ್ರೆ ಸತ್ತು ಹೋಗ್ತೀರಿ ಅಂತ ಹೇಳಿ ದೇವರೇ ಮಾಡಿದ್ದಾರೆ, ಅವ್ರಿಗೆ ಆಜ್ಞಾಪನೆ ಮಾಡಿದ್ದಾರೆ. ಆಜ್ಞಾಪನೆ ಮಾಡಿ ಹಾಗೆ ಆ ತೋಟದಲ್ಲಿ ಇಟ್ಟಿರುವಾಗ ಏನಾಗ್ತದೆ? ಸರ್ಪ ಬಂದು ಆ ಸ್ತ್ರೀಗೆ ಆ ಹಣ್ಣು ಯಾಕೆ ತಿನ್ನಬಾರ್ದು ಅಂತ ಹೇಳಿದಾನೆ ಅಂದ್ರೆ ದೇವರು, ನೀವು ಹಣ್ಣು ತಿಂದ್ಬಿಟ್ರೆ ದೇವ್ರಂಗೆ ಆಗ್ಬಿಡ್ತೀರಾ, ತಗೊಂಡು ತಿನ್ರಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸರ್ಪ ತೋರಿಸುವಾಗ ಏನಾಗ್ತಾ ಇದೆ? ಅವಳು ತಗೊಂಡು ತಿಂತಾಳೆ, ಮತ್ತೆ ಗಂಡನಿಗೂ ಸಹ ಕೊಡ್ತಾಳೆ, ಅವನು ತಿಂತಾನೆ. ಅಂದ್ರೆ ದೇವ್ರು ತಿನ್ನಬಾರ್ದು ಅಂದಿದ್ರೆ ಅದ್ನ್ಯಾಕೆ ಅಲ್ಲಿ ಸೃಷ್ಟಿ ಮಾಡ್ಬೇಕಾಗಿತ್ತು ಅಲ್ವಾ? ಇವಾಗ ಎಲ್ಲ ತೋಟದ ಮರದಿರ್ತಕ್ಕಂಥ ಎಲ್ಲ ಹಣ್ಣು ತಿನ್ರಿ ಅಂತ ಹೇಳಿದ್ರು, ಒಂದು ಮರ ಮಾತ್ರ ತಿನ್ಬೇಡ್ರಿ ಅಂತ ಹೇಳಿದ್ರು ಅಲ್ವಾ? ಅದ್ನ್ಯಾಕೆ ಇಡಬೇಕಾಗಿತ್ತಲ್ಲಿ ಅಲ್ವಾ? ಅದ್ನ್ಯಾಕೆ ಇಡಬೇಕಾಗಿತ್ತು? ತಿನ್ನಬಾರ್ದು ಅಂದ್ರೆ ಅದನ್ನ ಇಡಬಾರ್ದು ಮನೆಯಲ್ಲಿ ಅಲ್ವಾ? ನಮ್ಮ ಮನೆಯಲ್ಲಿ ತಿನ್ನಬಾರ್ದಪ್ಪ ಮಕ್ಕಳು ಅಂದ್ರೆ ಅದನ್ನ ಇಡಬಾರ್ದು ಅಲ್ವಾ? ತೋಟದಲ್ಲಿ ಆದಾಮವ್ವ ತಿನ್ನಬಾರ್ದು ಅಂದ್ರೆ ಇಡಬಾರ್ದಾಗಿತ್ತು ಅದನ್ನ. ದೇವ್ರು ಯಾಕೆ ಇಟ್ನಂಗಾದ್ರೆ? ಯಾಕೆ ಇಟ್ನಪ್ಪ ಅಂತಂದ್ರೆ ಅವ್ರನ್ನ ಪರೀಕ್ಷೆ ಮಾಡ್ಬೇಕಾಗಿತ್ತಲ್ಲ ಅಲ್ವಾ? ದೇವರು ಆದಾಮವ್ವನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಏನಂತ ಹೇಳಿ? ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಇವರು, ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ಇವರು ಅಂತ ಹೇಳಿ ಏನು ಮಾಡ್ತಾನೆ ದೇವರು? ಅವ್ರನ್ನ ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ಅವ್ರೇನಾದ್ರು ಫೇಲ್ ಆಗಿಬಿಟ್ರು. ಫೇಲ್ ಆದರೆ, ಪರೀಕ್ಷೆಯಲ್ಲಿ ಫೇಲ್ ಆದರು. ಆ ಫೇಲ್ ಆಗಿದ್ದಕ್ಕೆ ಏನಾಯಿತು ಫಲಿತಾಂಶ? ಅಲ್ಲಿವರೆಗೆ ಸುಖವಾಗಿ ತಿಂತಾ ಇದ್ರು ಹಣ್ಣನ್ನು, ರುಚಿ ರುಚಿಯಾಗಿರೋ ಹಣ್ಣನ್ನ ಆರಾಮಾಗಿ ಕಷ್ಟ ಇಲ್ಲದೆ ತಿಂತಾ ಇದ್ರು. ಅವಾಗೇನಾಯಿತು? ಅವ್ರ ದೇವ್ರ ವಿರುದ್ಧ ಮಾತಾಡಿದ್ರಿಂದ ಅವ್ರಿಗೆ ಶಾಪ ಬಂತು, ಅವ್ರ ನಿಮಿತ್ತ ಭೂಮಿಗೆ ಶಾಪ ಬಂತು. ಅಲ್ಲಿವರೆಗೆ ಸುಖವಾಗಿದ್ದವ್ರಿಗೆ ಏನಾಯಿತು? ಕಷ್ಟ ಆರಂಭ ಆಯಿತು ಅಲ್ವಾ? ಕಷ್ಟ ಆರಂಭ ಆಯಿತು. ಅಷ್ಟೇ ಅಲ್ಲ, ನಿನ್ನ ಮಕ್ಕಳು ಅಡಿಯುವಾಗ ಏನು ಮಾಡ್ಬೇಕು? ನೀನು ಪ್ರಸವ ವೇದನೆ ಅನುಭವಿಸಿ ನೀನು ಮಕ್ಕಳನ್ನ ಅಡಿಬೇಕು. ಗಂಡಸಿಗೆ ಏನು ಹೇಳ್ತಾನೆ? ನೀನು ಚೆನ್ನಾಗಿ ಹೊಲದಲ್ಲಿ ಏನು ಮಾಡಬೇಕು? ವ್ಯವಸಾಯ ಮಾಡಿ ಅಲ್ಲಿರ್ತಕ್ಕಂಥ ಕಳೆಗಳನ್ನ ತೆಗೆದು ನೀನೇನು ಮಾಡ್ಬೇಕು? ನೀನು ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಅಂತ ಹೇಳಿ ದೇವರು ಅವನಿಗೆ ಶಾಪ ಕೊಟ್ಟರು. ಯಾಕೆ? ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರಿಂದ. ಹಾಗೇನೆ ಇವತ್ತು ಮಕ್ಕಳು ಪಾಸ್ ಆದರೆ ಏನು ಮಾಡ್ತಾರೆ? ಸ್ಕೂಲಲ್ಲಿ ಪಾಸ್ ಆದರೆ ಏನು ಮಾಡ್ತಾರೆ? ನೆಕ್ಸ್ಟ್ ಕ್ಲಾಸ್ಗೆ ಪ್ರಮೋಟ್ ಮಾಡಿ ಕಳಿಸ್ತಾರೆ ಅಲ್ವಾ? ಮತ್ತೆ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಇನ್ನೂ ಒಳ್ಳೊಳ್ಳೆ ಇದನ್ನು ಕಲ್ತ್ಕೊಂಡ್ಬಿಟ್ಟು ಒಳ್ಳೆ ಪಾಠಗಳನ್ನ ಕಲ್ತ್ಕೊಂಡು ಇನ್ನೂ ಅವ್ರ ಜೀವನದಲ್ಲಿ ಮೇಲೆ ಹೋಗೋಕ್ಕೆ, ಉನ್ನತಿಗೆ ಹೋಗೋಕ್ಕೆ ಏನು ಮಾಡ್ತಾರೆ? ಸ್ಕೂಲಲ್ಲಿ ಪ್ರಮೋಟ್ ಮಾಡ್ತಾರೆ. ಒಂದು ವೇಳೆ ನಾವು ಇರೋ ಕ್ಲಾಸಲ್ಲೇ ಫೇಲ್ ಆದೆ ಅಂದ್ರೆ ಏನಾಗ್ತೀವಿ? ನಾವು ನೆಕ್ಸ್ಟ್ ಹಂತನೇ ತಲುಪೋಕ್ಕೆ ಆಗಲ್ಲ. ಒಂದು ವೇಳೆ ಆದಾಮ್ ಹವ್ವ ಆ ಹಣ್ಣು ತಿಂದೇ ಇದ್ದಿದ್ರೆ ಈ ಲೋಕಕ್ಕೆ ಪಾಪ ಪ್ರವೇಶಿಸ್ತಾ ಇರಲಿಲ್ಲ. ಈ ಲೋಕ ಪಾಪ ಪ್ರವೇಶಿಸಲಿಲ್ಲ ಅಂತಂದ್ರೆ ಈ ಲೋಕ ವಿಭಿನ್ನವಾಗಿರ್ತಾ ಇತ್ತು. ಲೋಕ ವಿಭಿನ್ನವಾಗಿರ್ತಾ ಇತ್ತು. ಈಗಿರೋ ಥರ ಮತ್ಸರ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ದ್ವೇಷ, ಸ್ವಾರ್ಥ, ಅಸೂಯೆ, ಜಗಳ, ಹೊಟ್ಟೆ ಕಿಚ್ಚು, ಈ ಥರ ಕೆಟ್ಟತನ ಇರ್ತಾ ಇರಲಿಲ್ಲ. ಕೆಟ್ಟತನ ಇರ್ತಾ ಇರಲಿಲ್ಲ. ಆದರೆ ಕೆಟ್ಟತನ ಹೆಂಗೆ ಆರಂಭ ಆಯಿತು?
ಆದಾಮ ಅವರು ದೇವರಿಟ್ಟಂಥ ಪರೀಕ್ಷೆಯಲ್ಲಿ ಫೇಲ್ ಆದದ್ರಿಂದ ಇವತ್ತು ಓದ್ತಾ ಇರ್ತಕ್ಕಂಥ ಮಕ್ಕಳು ನೀವೇನು ಮಾಡಬೇಕಾಗಿದೆ ಅಂತಂದರೆ ಚೆನ್ನಾಗಿ ಓದಬೇಕು. ಯಾಕೆ ಚೆನ್ನಾಗಿ ಓದಬೇಕಪ್ಪ ಅಂದರೆ ಭವಿಷ್ಯ ಚೆನ್ನಾಗಿರ್ಬೇಕಪ್ಪ ಅಂದರೆ ಏನಾಗಬೇಕು? ಸ್ಕೂಲಲ್ಲಿ ಇಡುವಂಥ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಅವಾಗಲೇ ಮುಂದಿನ ಭವಿಷ್ಯ ಉತ್ತಮವಾಗಿ ರೂಪುಗೊಳ್ಳುತ್ತೆ. ಅದಕ್ಕೇ ನಮ್ಮ ಏನು ಮಾಡ್ತಾರೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಮ್ಮ ತಂದೆ ತಾಯಿಗಳೇನು ಹೇಳ್ತಾರೆ? ಚೆನ್ನಾಗಿ ಓದು ಚೆನ್ನಾಗಿ ಓದು ಅಂತ ಹೇಳ್ತಾರೆ. ಅವರು ಟೆನ್ಷನ್ ಮಾಡ್ಕೊತಾರೆ. ಏನಕ್ಕೆ? ನಮ್ಮ ಮಕ್ಕಳು ಹಿಂದುಳಿಬಾರ್ದು, ನಮ್ಮ ಮಕ್ಕಳು ಏನಾಗಬೇಕು? ಮುಂದೆ ಹೋಗ್ಬೇಕು, ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಪಡ್ಕೋಬೇಕು, ಇವ್ರ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಏನು ಮಾಡ್ತಾರೆ? ಪೋಷಕರೆಲ್ಲರೂ ಸಹ ಮಕ್ಕಳಿಗೆ ಓದಲಿಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಒತ್ತಾಯ ಮಾಡೋದು, ಪ್ರೋತ್ಸಾಹ ಮಾಡೋದು ಮಾಡ್ತಾರೆ. ಕಾರಣ, ಉದ್ದೇಶ ಏನಾಗಿದೆ? ಮಕ್ಕಳ ಭವಿಷ್ಯತನ್ನು ಉತ್ತಮ ರೂಪಿಸ್ಕೊಳ್ಳೋಕ್ಕೆ. ಅದಕ್ಕೆ ಮಕ್ಕಳಾಗಿರೋರು ಏನು ಮಾಡಬೇಕು? ಅವುಗಳನ್ನ ಕೇಳಿಸ್ಕೊಂಡು ಏನು ಮಾಡಬೇಕು? ಚೆನ್ನಾಗಿ ಓದ್ಕೋಬೇಕು. ಚೆನ್ನಾಗಿ ಓದ್ಕೊಳ್ಳಿದ್ರೆ ಫೇಲ್ ಆದರೆ ಏನಾಗುತ್ತೆ? ಜೀವನ ಕಷ್ಟ ಆಗುತ್ತೆ. ಕಷ್ಟ ಆಗಿ ಏನು ಮಾಡಬೇಕು? ಕಷ್ಟದ ಕೆಲಸ ಮಾಡಬೇಕು. ಇವಾಗ ಆದಾಮ್ ಅವ್ರು ಏನು ಮಾಡಿದರು? ಇಲ್ಲಿವರೆಗೆ ಸುಖವಾಗಿ ತಿಂದರು, ಉಂಡ್ರು. ಆ ಪರೀಕ್ಷೆಯಲ್ಲಿ ಫೇಲ್ ಆದ ತಕ್ಷಣ ಏನಾಯ್ತು ಅವ್ರಿಗೆ? ಆ ತೋಟದಿಂದನೇ ದೇವ್ರು ಹೊರಗೆ ಹಾಕ್ಬಿಟ್ರು ಅವ್ರನ್ನ. ತೋಟದಿಂದ ಹೊರಗೆ ಹಾಕ್ಬಿಟ್ರು. ಅವಾಗ ಏನಾಯಿತು? ತುಂಬ ಕಷ್ಟಪಡ್ಬೇಕಾಯ್ತು. ಹಾಗೆ ನಾವು ತುಂಬ ಕಷ್ಟಪಡ್ಬೇಕಾಗತ್ತೆ ಮಕ್ಕಳು ಚೆನ್ನಾಗಿ ಓದಿಲ್ಲ ಅಂದ್ರೆ. ಅದಕ್ಕೇ ಚೆನ್ನಾಗಿ ಓದಬೇಕು. ಪರೀಕ್ಷೆ ಅಂತಕ್ಕಂಥದ್ದು ಏನಕ್ಕೆಪ್ಪ ಇದೆ ಅಂತಂದರೆ, ಈ ಪರೀಕ್ಷೆಗಳು ನಮ್ಮನ್ನೇ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋಕ್ಕೆ, ನಮ್ಮನ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗೋಕೆ ಇರ್ತಕ್ಕಂಥದ್ದು ಪರೀಕ್ಷೆ ಅಂತಕ್ಕಂಥದ್ದು. ಪರೀಕ್ಷೆ ಅಂದರೆ ಇಲ್ಲೇ ನಾವು ಉಳಿಸ್ಬೇಕು, ಇಲ್ಲೇ ಉಳಿಸ್ಬೇಕು ಇವ್ರನ್ನೇ ಅಂತ ಹೇಳಲ್ಲ ಪರೀಕ್ಷೆ ಇಡೋದು. ಸ್ಕೂಲಲ್ಲಾಗಲಿ, ದೇವರಾಗಲಿ, ದೇವರು ಪರೀಕ್ಷೆ ಮಾಡ್ತಾನೆ, ಸ್ಕೂಲಲ್ಲಿ ಪರೀಕ್ಷೆ ಮಾಡ್ತಾರೆ. ಏನಕ್ಕೆ? ನಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗೋಕೆ, ಉನ್ನತಿಗೆ ತಗೊಂಡು ಹೋಗೋಕೆ. ಆದರೆ ಕೊಟ್ಟರೆ ಪರೀಕ್ಷೆಯಲ್ಲೇ ಫೇಲ್ ಆಗಿಬಿಟ್ರೆ ನಾವು ಯಾವತ್ತೂ ಸಹ ಉನ್ನತಿಗೆ ಹೋಗೋಕ್ಕಾಗಲ್ಲ. ಹಾಗೇನೆ ಆದಿಕಾಂಡದಿಂದ ಮುಂದುವರಿಸಿ ಅದೇ ಪುಸ್ತಕದಲ್ಲಿ ಅಬ್ರಾಮನ ಬಗ್ಗೆ ನೋಡ್ತೀವಿ ನಾವು. ಅಬ್ರಾಮ್ಗೆ ಒಂದು ಪರೀಕ್ಷೆ ಇರ್ತಾನೆ. ಏನಂತ ಹೇಳಿ? ನೋಡಪ್ಪ, ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರ ನಿನ್ನ ಹತ್ರ ಎಣಿಸೋಕ್ಕಾದ್ರೆ ಎಣಿಸು. ಸಮುದ್ರ ತೀರದಲ್ಲಿ ಹೋಗಿ ಮರಳನ್ನು ನೋಡು ಎಷ್ಟೈತೆ, ಅದನ್ನು ಕೌಂಟ್ ಮಾಡೋಕ್ಕಾದ್ರೆ ನೀನು ಮಾಡು. ಅಷ್ಟು ನಿನಗೇನು ಮಾಡ್ತೀನಿ? ಸಂತಾನ ಕೊಡ್ತೀನಿ ಅಂತ ಹೇಳಿ ದೇವರು ಆಶೀರ್ವಾದ ಮಾಡಿದ. ಆಶೀರ್ವಾದ ಮಾಡಿ ಒಂದು ಪರೀಕ್ಷೆ ಇಟ್ಟ. ಯಾರಿಗೆ? ಅಬ್ರಾಮನಿಗೆ ಒಂದು ಪರೀಕ್ಷೆ ಇಟ್ಟರು. ಏನಂತ ಹೇಳಿ? ನಿನಗೆ ಮಕ್ಕಳನ್ನ ಕೊಡ್ತೀನಪ್ಪ ನಾನು, ನಿನ್ನ ಮೂಲಕ ಈ ಭೂಲೋಕ ತುಂಬ್ಕೋಬೇಕು, ಅಷ್ಟು ಮಕ್ಕಳು ಕೊಡ್ತೀನಿ ನಿನಗೆ ಅಂತ ಹೇಳಿ ದೇವರು ಆಶೀರ್ವಾದ ಮಾಡಿದ್ನು. ಬಿಟ್ಟು ಒಂದು ಪರೀಕ್ಷೆ ಮಾಡಿ ಇವಾಗ ಪರೀಕ್ಷೆ ಸ್ಟಾರ್ಟ್ ಮಾಡಿದ್ರು. ಯಾರಿಗೆ? ಅಬ್ರಾಮನಿಗೆ. ಅಬ್ರಾಮನಿಗೆ ಪರೀಕ್ಷೆ ಹೆಂಗಾಯ್ತಪ್ಪ ಅಂದರೆ, ಅಬ್ರಾಮ ದೇವ್ರ ಮಕ್ಕಳು ಕೊಡ್ತಾನೆ 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 ಅಂತ ಹೇಳಿ ಗಂಡ ಹೆಂಡ್ತಿ ಕಾದ್ರು 90 ವರ್ಷ ಆಯಿತು ಅವನ ಹೆಂಡ್ತಿಗೆ. ಅಬ್ರಾಮನ ಹೆಂಡ್ತಿ ಸಾರಾಗೆ 90 ವರ್ಷ. ಅಬ್ರಾಮನಿಗೆ ಹೆಚ್ಚು ಕಡಿಮೆ ಒಂದು 100 ವರ್ಷ ಆಯಿತು. ಇನ್ನೂ ಮಕ್ಕಳಾಗಿಲ್ಲ. ಇನ್ನೂ ಮಕ್ಕಳಾಗಿಲ್ಲ. ಆದರೂ ಸಹ ಅಬ್ರಾಮ್ ಏನು ಮಾಡ್ತಾನೆ? ನಂಬಿಕೆಯಿಂದ ಕಾಯ್ತಾ ಇದ್ದಾನೆ. ಆದ್ರೆ ಅವನ ಹೆಂಡ್ತಿ ದುಡುಕ್ಬಿಟ್ಲು. ಪರೀಕ್ಷೆಯಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ತೆಗೆದ್ಲು. ಮಾರ್ಕ್ಸ್ ಕಮ್ಮಿ ತೆಗೆದು ಏನು ಮಾಡ್ತಾಳೆ? ಅವಳ ದಾಸಿಯಾದ ಹಾಗರಳನ್ನು ಗಂಡನಿಗೆ ಒಪ್ಪಿಸ್ತಾಳೆ. ಹೋಗಪ್ಪ, ಇವ್ರ ಜೊತೆಗಾದ್ರು ಇರೋ, ಮಕ್ಕಳು ಇವ್ರ ಮೂಲಕನಾದ್ರೂ ಹುಟ್ಲಿ ಅಂತ ಹೇಳಿ. ಆಗ ಅಬ್ರಾಮ ಅವಳು ಒತ್ತಾಯದ ಮೇರೆಗೆ ಹಾಗರಳ ಜೊತೆಗೆ ಆತನು ಒಂದಾಗುವಾಗ ಏನಾಗ್ತದೆ? ಒಂದು ಮಗ ಹುಡ್ತಾನೆ, ಇಸ್ಮಾಯಲ್. ಇವಾಗ ಏನಾಯ್ತಪ್ಪ ಅಂದ್ರೆ ಅಬ್ರಾಮ್ನಿಂದ ಇನ್ನೊಂದು ಜನ್ರೇಷನ್, ಇನ್ನೊಂದು ಸಂತಾನ ಹುಡ್ತಲ್ಲಿ, ಇಸ್ಮಾಯಿಲ್ರಂತಕ್ಕಂಥ ಸಂತಾನ. ಇನ್ನೊಂದು ಜನಾಂಗ ಹುಡ್ತು. ಆ ಜನಾಂಗದ ಮೂಲಕ ಇವತ್ತೇನಾಗ್ತದಪ್ಪ ಅಂದ್ರೆ ವಿಶ್ವದಲ್ಲಿ ಅಶಾಂತಿ. ಆ ಸಂತಾನದಿಂದ ಅಶಾಂತಿ, ಎಲ್ಲಿ ನೋಡಿದ್ರು ಭಯೋತ್ಪಾದನೆ. ಹಾಗೆ ಅವನ ಮೂಲಕವಾಗಿ ಏನಾಯ್ತಪ್ಪ ಅಂತಂದ್ರೆ ಇವತ್ತು ವಿಶ್ವದಲ್ಲಿ ಅಶಾಂತಿ, ಯುದ್ಧಗಳು. ಯುದ್ಧ ಆಗ್ತಾ ಇದೆ. ಯಾವ್ದಾವ್ದಕ್ಕೆ ಯುದ್ಧ ಆಗ್ತಾ ಇದೆ? ಅಮೇರಿಕಾ, ಇರಾನ್, ಇಸ್ರೇಲ್. ಅಮೇರಿಕಾ, ಇಸ್ರೇಲ್ ಸೇರಿ ಯಾರ ಮೇಲೆ ಯುದ್ಧ ಮಾಡ್ತವ್ರೆ? ಇರಾನ್ ಮೇಲೆ ಯುದ್ಧ ಮಾಡ್ತಾರೆ ಅಲ್ವಾ? ಯಾಕಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ 2 ಯುದ್ಧ ಆಗಿತ್ತು. ಅಬ್ರಾಮ್ನಿಂದ 2 ಜನಾಂಗ ಉತ್ಪತ್ತಿ ಆಯಿತು. ಒಂದು ಹಾಗರಳಿಂದ ಉತ್ಪತ್ತಿ ಆಯಿತು, ಇನ್ನೊಂದು ತದನಂತರ ಏನಾಗ್ತದೆ? ಸಾರಳಿಗೆ ಒಂದು 3ನೇ ವಯಸ್ಸಲ್ಲಿ ಒಂದು ದೇವರು ವಾಗ್ದಾನ ಮಾಡ್ದಂಗೆ ಒಂದು ಮಗು ಆಗ್ತದೆ. ಅವನ ಮೂಲಕ ಒಂದು ಜನಾಂಗ, ಇವನ ಮೂಲಕ ಒಂದು ಜನಾಂಗ. ಇವತ್ತಲ್ಲಿ ಇಸ್ರೇಲು, ಇರಾನು
ಯುದ್ಧ ಮಾಡ್ತಾ ಇದೆ. ಯಾವುದು? ಇದು 2 ಜನಾಂಗ ಐತಲ್ಲಿ. ಆ 2 ಜನಾಂಗದ ಮಧ್ಯೆ ಯುದ್ಧ ನಡೀತಾ ಇದೆ ಅಲ್ವಾ? ಇದಕ್ಕೆಲ್ಲ ಕಾರಣ ಯಾರು? ಕಾರಣ ಯಾರು? ಅಬ್ರಾಮನ ಹೆಂಡತಿ. ಅಬ್ರಾಮನ ಹೆಂಡತಿ ದೇವ್ರಿಗೋಸ್ಕರ ಕಾಯ್ಲಿಲ್ಲ. ದೇವ್ರು ಮಕ್ಕಳು ಕೊಡ್ತಾರ ಅಂತಂದ್ರೆ ಕೊಡೋವರೆಗೆ ಕಾಯ್ಲಿಲ್ಲ. ಇನ್ನೇ ನಾನು ಮುದುಕಾಯಿ ಬಿಟ್ಟಿದ್ದೇನೆ, ಮುಟ್ಟು ನಿಂತು ಹೋಗ್ಬಿಟ್ಟೈತೆ, ಇನ್ನು ಮಕ್ಕಳಾಗ ಚಾನ್ಸ್ ಕಮ್ಮಿ, ಹೋಗಪ್ಪ ಅವಳ ಹತ್ರ, ನೀನು ಮುದುಕಾಯ್ಬಿಟ್ಟೆ ಅಂತ ಹೇಳಿ ಏನ್ ಮಾಡಿದ್ರು, ಅವರು ದೇವ್ರಿಗೆ ವಿಶ್ವಾಸ ಇಡದೆ ಸಾರಳು ಗಂಡನಿಗೆ ತಪ್ಪಾಗಿರ್ತಕ್ಕಂಥ ದಾರಿ ತೋರಿಸಿದ್ಲು. ಅದಕ್ಕೆ ಇನ್ನೊಂದು ಜನಾಂಗ ಹುಟ್ಟಿ ಇವತ್ತು ವಿಶ್ವದಲ್ಲಿ ಅಶಾಂತಿ, ನಮ್ಮ ದೇಶದಲ್ಲಿ ಗ್ಯಾಸ್ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ, ದೇವ್ರಿಟ್ಟಂತ ಪರೀಕ್ಷೆಯಲ್ಲಿ ಸಾರಳು ಏನ್ ಮಾಡ್ತಿದ್ದಾಳೆ? ಸೋಲ್ತಾ ಇದ್ದಾಳೆ, ವಿಫಲರಾಗ್ತಾಳೆ, ಕಮ್ಮಿ ಮಾರ್ಕ್ಸ್ ತೆಗಿತಾಳೆ. ಕಾದ್ಲು ಅವಳುನು, ಕಾದು 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 ಏನಾದ್ಲು? ತುಂಬಾ ಕಡಿಮೆ ಆವರೇಜ್ ಮಾರ್ಕ್ಸ್ ತೆಗೆದ್ಲು. ಅದರಿಂದ ಏನಾಯ್ತು? ಇವತ್ತು ಈ ತರ ವಿಶ್ವದಲ್ಲಿ, ಹಾಗೆ ನಮ್ಮ ಜೀವನದಲ್ಲಿ ಸಹ ಅಷ್ಟೇನೆ ದೇವರು ಪರೀಕ್ಷೆಗಳು ನಡ್ತಾನೆ. ಅಬ್ರಾಮನಿಗೆ ಮತ್ತೆ ಸಾರಳಿಗೆ ಪರೀಕ್ಷೆ ಇಟ್ಟಂಗೆ ದೇವ್ರು ನಮ್ಮ ಜೀವನದಲ್ಲಿ ಪರೀಕ್ಷೆ ಇಕ್ತಾನೆ. ದೇವ್ರ ಸಮಯ ಕೊಡ್ತಾನೆ, ಹೇಳ್ತಾನೆ ನಮಗೆ ಈ ತರ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿ. ಆಶೀರ್ವಾದ ಮಾಡೇ ಮಾಡ್ತಾನೆ. ಆದ್ರೆ ಕಾಯ್ತಕ್ಕಂಥ ತಾಳ್ಮೆ ನಮಗೆ ಬೇಕು. ನಾವು ತಾಳ್ಮೆಯಿಂದ ಇದ್ರೆ ದೇವ್ರು ಏನ್ ಮಾಡ್ತಾನೆ? ಖಂಡಿತವಾಗಿನೂ ಕಾರ್ಯ ಮಾಡ್ತಾನೆ. ಆದ್ರೆ ಇವತ್ತು ಮನುಷ್ಯನಿಗೆ ತಾಳ್ಮೆ ಇಲ್ಲ, ಎಲ್ಲ ದುಡುಕು. ಮದುವೆಯಾಗಿ 5 ವರ್ಷ ಆಗೈತೆ ಅಂದ್ರೆ ಸಾಕು, ಮಕ್ಕಳಾಗಿಲ್ಲ ಅಂದ್ರೆ ಹಂಗೆ IVF ಸೆಂಟ್ರಿಗೆ ಓಡ್ತಾರೆ. 5 ವರ್ಷ ಆಯ್ತು, 5 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿ. ತಾಳ್ಮೆ ಇಲ್ಲ. ಅಬ್ರಾಹ್ಮನಿಗೆ 100 ವರ್ಷ, ಆ ಟೈಮಲ್ಲಿ ದೇವ್ರು ಮಕ್ಕಳು ಕೊಟ್ಟಿದ್ದಾನೆ. ಇವ್ರಿಗೆ 5 ವರ್ಷ ಆಗದ ತಕ್ಷಣನೇ ಕಾಯಲ್ಲ. ಅವ್ರು 100 ವರ್ಷ ಕಾಯ್ದ್ರು, ಇವ್ರು 5 ವರ್ಷನೂ ಕಾಯಲ್ಲ. ಅಲ್ಲಿ ಕೃತಕವಾಗಿ ಗರ್ಭಧಾರಣೆ ಮಾಡ್ಕೊಂಡು ಮಕ್ಕಳು ಪಡೆಯಕ್ಕೆ ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ಇವತ್ತು ತಾಳ್ಮೆ ಇಲ್ಲ. ಅದನ್ನೇ ಒಂದು ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ IVF ಸೆಂಟರ್ಗಳು ಏನ್ ಮಾಡ್ತಾ ಇದೆ? ಇವತ್ತು ದುಡ್ಡು ಮಾಡ್ತಾ ಇದೆ. ಬೀದಿಗೆ ಒಂದೊಂದು IVF ಸೆಂಟರ್, ಕೃತಕವಾಗಿ ಮಕ್ಕಳನ್ನೇ ಅವ್ರ ಗರ್ಭಕ್ಕಾಗಕ್ಕೆ ಕಾಯ್ಕೊಂಡಿದ್ದಾರೆ. ಅವ್ರಿಗೆ ದುಡ್ಡು ಬೇಕು, ಇವ್ರಿಗೆ ಮಕ್ಕಳು ಬೇಕು. ಕಾರಣ ಮನುಷ್ಯನ ತಾಳ್ಮೆ ಇಲ್ಲದೆ ಇರ್ತಕ್ಕಂಥದ್ದು. ದೇವ್ರು ಕೊಡ್ತಾನೆ, ಕೊಡ್ತೀನಿ ಅಂತಂದ್ರೆ ದೇವ್ರು ಕೊಟ್ಟೆ ಕೊಡ್ತಾನೆ. ದೇವ್ರು ಏನ್ ಮಾಡಿದ್ರು? ಅಬ್ರಾಹ್ಮನಿಗೆ ನಿನ್ನ ಆಶೀರ್ವದಿಸಿ ಏನ್ ಮಾಡ್ತೇನೆ? ಅಬ್ರಾಹ್ಮನಿಗೆ ದೇವ್ರೇನ ಆಶೀರ್ವಾದ ಮಾಡಿದ್ರು? ನಿನ್ನ ದೊಡ್ಡ ಸಂತತಿ ಮಾಡ್ತೇನೆ ಅಂತ ಹೇಳಿದ್ರು. ಆದಾಮನಿಗೆ ದೇವ್ರೇನ್ ಹೇಳಿದ್ರು? ನೀನು ಬಹು ಸಂತಾನ ಉಳ್ಳವನಾಗಿ ಹೆಚ್ಚಿ ಭೂಮಿಯಲ್ಲಿ ತುಂಬಿಕೊಡ್ರಿ ಅಂದ್ರು. ದೇವ್ರು ಎಲ್ಲರಿಗೂ ಮಕ್ಕಳು ಕೊಡ್ತಾನೆ. ಆದ್ರೆ ತಾಳ್ಮೆಯಿಂದ ಕಾಯಬೇಕು, ಉತ್ತಮವಾದ ಜೀವನ ಶೈಲಿ ಇರಬೇಕು. ಉತ್ತಮವಾಗಿ ದೇವರಿಗೆ ಭಯಭಕ್ತಿಯಲ್ಲಿ ಜೀವಿಸುವಾಗ, ನಾವು ದೇವರು ತೋರಿಸುವಂತ ಮಾರ್ಗದಲ್ಲಿ ನಡೆಯುವಾಗ, ತಾಳ್ಮೆಯಿಂದ ಇರುವಾಗ, ಭಕ್ತಿಯಲ್ಲಿರುವಾಗ, ದೇವ್ರು ತಡವಾದ್ರೂ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾನೆ. ದೇವ್ರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾನೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ಇರಬೇಕು. ದೇವ್ರು ಇಡುವಂತ ಪರೀಕ್ಷೆಯಲ್ಲಿ ನಾವೇನ್ ಮಾಡಬೇಕು? ದೇವ್ರು ಒಬ್ಬೊಬ್ರಿಗೂ ಒಂದೊಂಥರ ಪರೀಕ್ಷೆ ಮಾಡ್ತಾನೆ. ನಮ್ಮ ಜೀವನದಲ್ಲಿ ಸಹ ಆ ಪರೀಕ್ಷೆಯಲ್ಲಿ ನಾವೇನ್ ಮಾಡಬೇಕು? ಏನಾಗಬೇಕು? ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಪಾಸ್ ಆದಾಗ ಮಾತ್ರ ಏನಾಗುತ್ತೆ? ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೇವೆ ನಾವು. ಇವಾಗ ಸಮರ್ಥ ಎಷ್ಟನೇ ಕ್ಲಾಸು? 7th, ಒಳ್ಳೆ ಮಾರ್ಕ್ಸ್ ತೆಗೆದಿದ್ಯಾ? ಈಗ ನೆಕ್ಸ್ಟ್ ಏನ್ ಮಾಡ್ತೀಯ ನೀನು? 8ನೇ ಕ್ಲಾಸ್ ಹೋಗ್ತೀಯ ಅಲ್ವಾ? ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀಯ. ತೆಗೆದಿರ್ಲಿಲ್ಲ ಅನ್ನೋದ್ರೆ ಅಲ್ಲೇ ಇರ್ತಾ ಇದ್ದೇನು ಅಲ್ವಾ? ಹಂಗೇನೆ ದೇವರಿಡುವಂಥ ಪರೀಕ್ಷೆಯಲ್ಲಿ ನಾವು ಸಹ ಉತ್ತೀರ್ಣರಾದ್ರೆ, ಪಾಸ್ ಆದ್ರೆ ಏನ್ ಮಾಡ್ತೇವೆ? ದೇವ್ರು ನಮಗೆ ಇನ್ನೂ ಒಳ್ಳೆ ಜೀವನ, ಇನ್ನೂ ಅಮೂಲ್ಯವಾಗಿರ್ತಕ್ಕಂಥದ್ದನ್ನ ಕೊಡ್ತಕ್ಕಂಥವನಾಗಿದ್ದಾನೆ. ಇವತ್ತು ಅನೇಕರು ನಾವು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಇಕ್ಕಟ್ಟಲ್ಲಿ, ತೊಂದರೆಯಲ್ಲಿ, ಕಣ್ಣೀರಲ್ಲಿ ಇದ್ದೇವಪ್ಪ ಅಂತಂದ್ರೆ ಕಾರಣ ಏನಪ್ಪಾ ಅಂದ್ರೆ ದೇವ್ರು ನಮಗೊಂದು ಪರೀಕ್ಷೆ ಇಟ್ಟಿದ್ದ. ಆ ಪರೀಕ್ಷೆಯಲ್ಲಿ ನಾವು ಫೇಲ್ ಆಗಿಬಿಟ್ವಿ, ತಾಳ್ಮೆಯಿಂದ ಇರಲಿಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೇವಪ್ಪ ಅಂದ್ರೆ ಇವತ್ತು ಕಷ್ಟ, ನೋವು, ಸಂಕಟ, ಕಣ್ಣೀರು ಅನುಭವಿಸ್ತಾ ಇದ್ದೇವೆ. ಅದರಿಂದ ನಾವು ತಿಳ್ಕೊಬೇಕಾಗಿರೋ ವಿಚಾರ ಏನಪ್ಪ ಅಂತಂದ್ರೆ, ದೇವ್ರ ಪರೀಕ್ಷೆ ಇಟ್ಟಿರ್ತಾನೆ, ಕಾಯಬೇಕು. ದೇವ್ರು ಏನೇ ಮಾಡಿದ್ರು ಒಳ್ಳೆದಕ್ಕಾಗೆ ಮಾಡ್ತಾನೆ, ಕಾಯಬೇಕು. ಆದ್ರೆ ತಾಳ್ಮೆಯಿಂದ ದುಡುಕಿನ ತೀರ್ಮಾನ ತೆಗೆದುಕೊಂಡು ಏನ್ ಮಾಡ್ತಾನೆ? ಅನೇಕ ಸಲ
ಸಾರಳಾಗೆ ದುಡುಕ್ಬಿಟ್ಟು ದೇವ್ರ ವಿರುದ್ಧವಾಗಿ ನಾವು ನಡ್ಕೊತೇವೆ. ಏನು ಆಗಬಾರ್ದಾಗಿತ್ತೋ ಅದು ನಮ್ಮ ಜೀವನದಲ್ಲಿ ಆಗುತ್ತೆ. ಹಂಗಾಗಬಾರ್ದಪ್ಪ ಅಂದರೆ ಏನು ಮಾಡಬೇಕು? ದೇವ್ರು ನಂಬಬೇಕು. ಭಕ್ತಿಯಲ್ಲಿ, ಭಯದಲ್ಲಿ, ವಿಶ್ವಾಸದಲ್ಲಿ ನಾವು ಇರಬೇಕು. ಆ ಮೂಲಕ ಏನು ಮಾಡಬೇಕು? ನಮ್ಮ ಜೀವನದಲ್ಲಿ ದೇವ್ರ ಚಿತ್ತ ನೆರವೇರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದೇವ್ರು ಇಟ್ಟಿರುವಂಥ ಪರೀಕ್ಷೆಯಲ್ಲಿ ನಾವೇನು ಮಾಡ್ಬೇಕಂತಂದರೆ ಉತ್ತೀರ್ಣರಾಗಬೇಕು. ನೆಕ್ಸ್ಟ್ ಲೆವೆಲಿಗೆ ನಾವು ಹೋಗ್ಬೇಕನ್ನೋದೇ ದೇವರ ಆಲೋಚನೆ. ಅದರಿಂದ ನಾವು ಎಲ್ಲ ವಿಷಯಗಳಲ್ಲಿ ಏನು ಮಾಡೋಣ? ದೇವ್ರು ಇಟ್ಟಿರುವಂಥ ಪರೀಕ್ಷೆಗಳಲ್ಲಿ ನಾವು ಉತ್ತೀರ್ಣರಾಗೋಣ. ಆ ಮೂಲಕ ದೇವ್ರು ನಮ್ಗೆ ಇಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಏನಿಟ್ಟಿದ್ದಾನೋ, ನೆಕ್ಸ್ಟ್ ಲೆವೆಲ್ ಆಶೀರ್ವಾದ, ಅವುಗಳನ್ನ ಹೊಂದಿಕೊಂಡು ಈ ಭೂಮಿಯಲ್ಲಿ ಆತನನ್ನು ನಮ್ಮ ಜೀವಿತದ ಮೂಲಕವಾಗಿ ಮಹಿಮೆ ಮಾಡೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ಈ ಸಂದೇಶ ಕೇಳಿಸಿಕೊಂಡಂತೆ ಇವರೆಲ್ಲರನ್ನ ಆಶೀರ್ವಾದ ಮಾಡು. ಇವರಿಗಿರುವಂಥ ಎಲ್ಲ ವಿಧವಾದ ಆತ್ಮಿಕ, ಶಾರೀರಿಕ, ಆರ್ಥಿಕವಾದ ಕೊರತೆಗಳನ್ನ ನೀಗಿಸ್ರಿ. ಎಲ್ಲರನ್ನ ಭಯದಲ್ಲಿ, ಭಕ್ತಿಯಲ್ಲಿ, ನಂಬಿಕೆಯಲ್ಲಿ ಅಭಿವೃದ್ಧಿಪಡಿಸು. ಇವರೆಲ್ಲ ಕಣ್ಣೀರುಗಳು, ಇವರೆಲ್ಲ ಕಷ್ಟಗಳು, ಇವರೆಲ್ಲ ದುಃಖಗಳು ನಿನ್ನ ಬಲ್ಲಾತನಾಗಿದ್ದೀಯಪ್ಪ. ಇವರೆಲ್ಲ ನೋವು, ಕಷ್ಟ, ತೊಂದರೆ, ಇಕ್ಕಟ್ಟು, ಹೋರಾಟಗಳಿಂದ ಬಿಡುಗಡೆ ಕೊಡು. ಇವರಿಗೆ ಬೇಕಾಗಿರ್ತಕ್ಕಂಥ ಶಾಂತಿ, ಸಂತೋಷ, ಸಮಾಧಾನವನ್ನು ಅನುಗ್ರಹಿಸು. ಇವರನ್ನ ಇಲ್ಲಿವರೆಗೂ ನಡೆಸಿದ ದೇವರೇ, ಇನ್ನು ಮುಂದೆಯೂ ಸಹ ಶ್ರೇಷ್ಠವಾಗಿ ನಡೆಸು. ನೀವು ಇವರ ಜೀವಿತಗಳಲ್ಲಿ ಇಟ್ಟಿರುವಂಥ ಎಲ್ಲ ಪರೀಕ್ಷೆಗಳಲ್ಲಿ ಇವರು ಪಾಸ್ ಆಗುವಂತೆ, ಅದರ ಮೂಲಕವಾಗಿ ನಿನ್ನಿಂದ ಬರುವಂಥ ಕರ್ತನೆ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಅಪ್ಪ, ನೆಕ್ಸ್ಟ್ ಲೆವೆಲ್ಗೆ ಇವರು ಕರ್ತನೆ ಎಲ್ಲ ವಿಧವಾಗಿ ಬೆಳಿಲಿಕ್ಕೆ, ಮುಂದೆ ಹೋಗಲಿಕ್ಕೆ ಸಹಾಯ ಮಾಡು ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹೀಗೆ ಕರ್ತನೆ ಇವ್ರನ್ನ ಆಶೀರ್ವಾದ ಮಾಡಿ, ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಎಲ್ಲರಿಗೆ ಕರ್ತನೆ ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ. ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕು. ಇವರು ಹೋಗುವಾಗಲೂ ಬರುವಾಗಲೂ ಇವ್ರ ಜೊತೆಗೆ ಇವ್ರು ಮಾಡುವಂಥ ಕೆಲಸ ಕಾರ್ಯಗಳನ್ನ ಆಶೀರ್ವಾದ ಮಾಡು. ಈ 3 ಜನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಶೀರ್ವಾದ ಮಾಡ್ರಿ, ಒಳ್ಳೆ ಆರೋಗ್ಯ ಕೊಡ್ರಿ ಸ್ವಾಮಿ. ಇವ್ರು ಚೆನ್ನಾಗಿ ಇನ್ನೂ ಕರ್ತನೆ ಅಪ್ಪ ಓದಲಿಕ್ಕೆ ನೀವು ನಿನ್ನ ಜ್ಞಾನವನ್ನು ಅನುಗ್ರಹಿಸು. ಬರುವ ಕರ್ತನೆ ಅಪ್ಪ ಯೇಸುವೆ, ವರ್ಷದಲ್ಲಿ ಸ್ವಾಮಿ ಇನ್ನೂ ಚೆನ್ನಾಗಿ ಇವರು ಓದಿ ನೆಕ್ಸ್ಟ್ ತರಗತಿಯಲ್ಲಿ ಕರ್ತನೆ ಒಳ್ಳೆಯ ಮಾರ್ಕ್ಸ್ ತೆಗೆಯೋಕ್ಕೆ, ಆ ಮೂಲಕವಾಗಿ ಅಪ್ಪ ಇವರ ಭವಿಷ್ಯತ್ತು ತುಂಬ ರೂಪಿಸಿಕೊಳ್ಳುವಂತೆ ಕೃಪೆ ಮಾಡು. ಹಾಗೆ ಮಾಡೋ ದೇವರು ನೀವು ಆಗಿರೋದಕ್ಕಾಗಿ ಸ್ತೋತ್ರ. ಈ ಕುಟುಂಬದಲ್ಲಿ ದಿವ್ಯ ಶಾಂತಿ, ಸಮಾಧಾನ, ಸಂತೋಷ, ಸಮೃದ್ಧಿಯನ್ನು ಗ್ರಹಿಸ್ರಿ. ಇವರು ವಿರುದ್ಧವಾಗಿ ಎದ್ದಿರುವಂಥ ಎಲ್ಲ ಅಲೆಗಳನ್ನು ನೀವು ತಡೆದು ನಿಲ್ಲಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಇವರನ್ನ ಯಾರು ಯಾವುದರಲ್ಲಿ ಮೋಸಗೊಳಿಸದಂತೆ, ವಂಚಿಸದಂತೆ ಸ್ವಾಮಿ ನೀನು ಇವರ ಪರ ಇದ್ದು ಇವರಿಗೆ ನ್ಯಾಯವನ್ನು ಒದಗಿಸು. ನೀನು ಈ ಕುಟುಂಬಕ್ಕೆ ನ್ಯಾಯಾಧಿಪತಿಯಾಗಿದ್ದು ಅಪ್ಪ ಕರ್ತನೆ ಇವರ ಪಕ್ಷ ಇದ್ದು ನಡೆಸು. ಇವ್ರನ್ನ ಆಶೀರ್ವಾದ ಮಾಡಿ, ಇವ್ರ ಜೊತೆಗೆ ಇಮ್ಮಾನುವೇಲನಾಗಿರು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸು ಮसीह ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೇನ್. ಈ ರೀತಿಯಾಗಿರುವಂಥ ಸಂದೇಶವನ್ನು ಆಲಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇನ್.